ನಮಸ್ಕಾರ. ಮತ್ತೊಮ್ಮೆ HSTR ಕ್ಲಾಸಸ್ಗಳಿಗೆ ಸ್ವಾಗತ. ಈಗಾಗಲೇ ಸಾಕಷ್ಟು ವಿಡಿಯೋಗಳನ್ನ HSTR ರಿಲೇಟೆಡ್ ಆಗಿ ನಾವು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀವಿ. ಕೆಲವೊಂದಿಷ್ಟು ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳನ್ನ ಆ ಪೇಪರ್ಗಳಿರ್ತಕ್ಕಂಥ ಬಯಾಲಜಿ ಪಾರ್ಟ್ನ ಕ್ವಶನ್ಸ್ಗಳೆಲ್ಲದನ್ನು ಕೂಡ ಅಪ್ಲೋಡ್ ಮಾಡಿದ್ದೀವಿ. ನೀವು ಇನ್ನು ನೋಡಿಲ್ಲ ಅಂದರೆ ಆ ಎಲ್ಲವೂ ಕೂಡ ಒಮ್ಮೆ ರಿವ್ಯೂ ಮಾಡಬಹುದು. ಆ್ಯಂಡ್ ನೆಕ್ಸ್ಟ್ ಕ್ಲಾಸ್ ಆನ್ವರ್ಡ್ಸ್ ನಾವು ಆ್ಯಕ್ಚುಯಲ್ ಸಿಲೆಬಸ್ ಏನಿದೆ ಆ ಸಿಲೆಬಸ್ನ ಪ್ರಕಾರ ಪ್ರತಿಯೊಂದು ವಿಡಿಯೋ ಕ್ಲಾಸಸ್ಸು ರಿಲೇಟೆಡ್ ಆಗಿರೋ MCQsಗಳನ್ನೆಲ್ಲ ಡಿಸ್ಕಸ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಹಾಗಾಗಿ ಬಹಳ ಇಂಪಾರ್ಟೆಂಟ್ ಆಗಿರೋದು ಸಿಲೆಬಸ್ ಅಲ್ಲಿ ಏನಿದೆ, ನಾನು ಎಲ್ಲಿಂದ ಓದಬೇಕು, ರಿಲೇಟೆಡ್ ಆಗಿರೋ ಕಂಟೆಂಟ್ಸ್ಗಳನ್ನ ನಾನು ಯಾವ ಬುಕ್ನ ರೆಫರ್ ಮಾಡಬೇಕು, ನನಗೆ ಈ ಕಂಟೆಂಟು ಯಾವ ಚಾಪ್ಟರ್ಲಿ ಸಿಗ್ತದೆ, ಅದು PUCಲಿ ಇದೆಯೋ ಹೈಸ್ಕೂಲಲ್ಲಿ ಇದೆಯೋ, ಬೇರೆ ಯಾವುದು ರೆಫರೆನ್ಸ್ ಬುಕ್ನ ತಗೋಬೇಕು, ಈ ಎಲ್ಲ ಇನ್ಫಾರ್ಮೇಶನ್ಸ್ಗಳು ಕ್ಲಿಯರ್ ಆಗೋದು ನಾವು ಒಮ್ಮೆ ಸಿಲೆಬಸ್ನ ರಿವ್ಯೂ ಮಾಡಿದಾಗ. ಹಾಗಾಗಿ ನೆಕ್ಸ್ಟ್ 5 ರಿಂದ 6 ನಿಮಿಷದಲ್ಲಿ ನಾವು ಸಿಲೆಬಸ್ ಏನಿದೆ ಜಸ್ಟ್ ಕಂಟೆಂಟ್ಸ್ಗಳನ್ನ ರಿವ್ಯೂ ಮಾಡ್ತೀವಿ. ಓಕೆ, ಹಾಗಾಗಿ ನಮ್ಗೆ ಒಂದು ಐಡಿಯಾ ಸಿಗುತ್ತೆ ಸಿಲೆಬಸ್ ಏನಿದೆ, ನಾನೇನು ಓದಬೇಕು ಅನ್ನೋದು. ಯಾಕಂದ್ರೆ ಬಹಳಷ್ಟು ಬಾರಿ ನಾವು ನೋಡಿದಾಗ ನಾನು ಜಸ್ಟ್ ಒಂದ್ಸಲ ಸಿಲೆಬಸ್ನ ರಿವ್ಯೂ ಮಾಡಿದ್ದೀನಿ, ಸಾಕಷ್ಟು ಕಂಟೆಂಟ್ಸ್ಗಳನ್ನ ಇನ್ ಡೀಟೇಲ್ಡ್ ಅಂತ ಕೊಟ್ಟಿದ್ದಾನೆ. ಉದಾಹರಣೆಗೆ ನೀವು ಇಲ್ಲಿ ನೋಡಬಹುದು ಡೈಜೆಷನ್ ಇನ್ ಡೀಟೇಲ್ಡ್ ಅಂತೇಳಿ. ನಾವು ಜಸ್ಟ್ ನಾರ್ಮಲ್ ಆಗಿ ಓದ್ಕೊಂಡು ಹೋದ್ರೆ ಸಾಕಾಗೋದಿಲ್ಲ. ನೋಡಿ, ಇಲ್ಲಿ ಎಸೆಕ್ಷುವಲ್ ಅಂಡ್ ಸೆಕ್ಷುವಲ್ ರೀಪ್ರೊಡಕ್ಷನ್ ಇನ್ ಡೀಟೇಲ್ಡ್ ಅಂತ ಕೊಟ್ಟಿದ್ದಾನೆ. ಸಾಕಷ್ಟು ಕಂಟೆಂಟ್ಸ್ಗಳನ್ನ ಬಹಳಷ್ಟು ಹೈಯರ್ ಲೆವೆಲ್ ಅಲ್ಲಿ ನಾವು ಓದ್ಕೊಂಡು ಹೋಗ್ಬೇಕಾಗ್ತದೆ. ನಾವು ಸಿಲೆಬಸ್ನ ರಿವ್ಯೂ ಮಾಡಿದ್ರೆ ಮಾತ್ರ ಯಾವ ಲೆವೆಲಲ್ಲಿ ನಾವು ಪರ್ಟಿಕ್ಯುಲರ್ ಕಂಟೆಂಟ್ಗೆ ತಯಾರಿ ನಡೆಸಬೇಕು ಅನ್ನೋದು ಕೂಡ ನಮಗೊಂದು ಐಡಿಯಾ ಸಿಗ್ತದೆ. ಹಾಗಾಗಿ ಇವತ್ತಿನ ಕ್ಲಾಸಲ್ಲಿ ನಾವು ಜಸ್ಟ್ ಸಿಲೆಬಸ್ನ ರಿವ್ಯೂ ಮಾಡೋಣ. ಮೊದಲನೇದಾಗಿ ಲಿವಿಂಗ್ ವರ್ಲ್ಡ್ ಅನ್ನೋ ಒಂದು ಚಾಪ್ಟರ್ ಇದೆ. ಈ ಲಿವಿಂಗ್ ವರ್ಲ್ಡ್ ಅನ್ನೋ ಚಾಪ್ಟರ್ ನಮ್ಗೆ ಫಸ್ಟ್ PUCಯ ಬಯಾಲಜಿ NCERT ಟೆಕ್ಸ್ಟ್ ಬುಕ್ ಅಲ್ಲಿ ಡೀಟೇಲ್ಸ್ಗಳನ್ನ ಕೊಟ್ಟಿದ್ದಾರೆ. ರೆಫರೆನ್ಸ್ ಅಂತ ನೋಡಿದಾಗ ಫಸ್ಟ್ PUC ಮತ್ತೆ ಸೆಕೆಂಡ್ PUC ಇನ್ಕ್ಲೂಡಿಂಗ್ 9th and 10th ಸ್ಟ್ಯಾಂಡರ್ಡ್ NCERT ಸಿಲೆಬಸ್ ಅನ್ನು ನಾವೆಲ್ಲರೂ ಕೂಡ ತಯಾರಿ ನಡೆಸಲಿಕ್ಕೋಸ್ಕರ ಜೊತೆಲಿ ಇಟ್ಕೊಂಡ್ವಿ. ಈ ಲಿವಿಂಗ್ ವರ್ಲ್ಡ್ ಅನ್ನೋ ಚಾಪ್ಟರ್ ಅಲ್ಲಿ ನಾವು ಕ್ಲಾಸಿಫಿಕೇಶನ್ ಆಫ್ ಲಿವಿಂಗ್ ಆರ್ಗಾನಿಸಮ್ಸ್ ಗಳ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ನೆಕ್ಸ್ಟ್ ಚಾಪ್ಟರ್ ಲೈಫ್ ಪ್ರೋಸೆಸ್ ಇನ್ ಪ್ಲಾಂಟ್ಸ್, ಲೈಫ್ ಪ್ರೋಸೆಸ್ ಇನ್ ಅನಿಮಲ್ಸ್. ಪ್ಲಾಂಟ್ಸ್ ಮತ್ತೆ ಅನಿಮಲ್ಸ್ ನ ಲೈಫ್ ಪ್ರೋಸೆಸ್ ಬಗ್ಗೆ ನಾವು ಡೀಟೇಲ್ಸ್ ಗಳನ್ನ ಸ್ಟಡಿ ಮಾಡಬೇಕಾಗ್ತದೆ. ಇಲ್ಲಿ ನಮಗೆ ಟ್ರಾನ್ಸ್ಪಿರೇಷನ್, ಆಸ್ಮೋಸಿಸ್, ಡಿಫ್ಯೂಷನ್, ಆಕ್ಟಿವ್ ಟ್ರಾನ್ಸ್ಪೋರ್ಟ್, ಪ್ಯಾಸಿವ್ ಟ್ರಾನ್ಸ್ಪೋರ್ಟ್ ಅಷ್ಟೇ ಅಲ್ಲ, ಸ್ಟೊಮ್ಯಾಟಾ, ಓಪನಿಂಗ್ ಅಂಡ್ ಕ್ಲೋಸಿಂಗ್ ಆಫ್ ದಿ ಸ್ಟೊಮ್ಯಾಟಾ, ಇನ್ಕ್ಲೂಡಿಂಗ್ ಫೋಟೋಸಿಂಥಸಿಸ್ ಇನ್ ಹೈಯರ್ ಪ್ಲಾಂಟ್ಸ್. ಫಸ್ಟ್ PUCಯ ಪ್ಲಾಂಟ್ ಫಿಸಿಯಾಲಜಿ 5 ಚಾಪ್ಟರ್ಗಳು: ಫೋಟೋಸಿಂಥಸಿಸ್, ಮಿನರಲ್ ನ್ಯೂಟ್ರಿಷನ್, ಫೋಟೋಸಿಂಥಸಿಸ್, ದೆನ್ ಟ್ರಾನ್ಸ್ಪೋರ್ಟ್ ಇನ್ ಪ್ಲಾಂಟ್ಸ್, photosynthesis, transport in plants, and plant growth and development. Here you can see ಲಾಸ್ಟ್ ಅಲ್ಲಿ ನಮ್ಗೆ ಇಲ್ಲಿ ಕೊಟ್ಟಿದ್ದಾನೆ ಮೂಮೆಂಟ್, ರೆಸ್ಪಿರೇಷನ್, ಸರ್ಕ್ಯುಲೇಷನ್ಸ್ ನಾವು ಅನಿಮಲ್ಸ್ ಅಲ್ಲಿ ಸ್ಟಡಿ ಮಾಡಿದ್ರೆ ನೋಡಿ, ಪ್ಲಾಂಟ್ ಗ್ರೋತ್ ಹಾರ್ಮೋನ್ಸ್ ಇದೆಲ್ಲದೂ ಕೂಡ ಫಸ್ಟ್ PUC ಚಾಪ್ಟರ್ ನ ಪ್ಲಾಂಟ್ ಫಿಸಿಯಾಲಜಿ ನಮಗೆ ಸಿಗುತ್ತೆ. ಅನಿಮಲ್ಸ್ ಅಂತ ಬಂದಾಗ ರೆಸ್ಪಿರೇಷನ್, ಡೈಜೆಷನ್, ಸರ್ಕ್ಯುಲೇಷನ್, ಲೋಕೋಮೋಷನ್, ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್, ನ್ಯೂರಲ್ ಕಂಟ್ರೋಲ್, ಕೆಮಿಕಲ್ ಕಂಟ್ರೋಲ್, ಇವೆಲ್ಲ ಚಾಪ್ಟರ್ಸ್ ಗಳು ನಮ್ಗೆ PUC ಸಿಗುತ್ತೆ. ಅದೇ ಸಿಲೆಬಸ್ ನಲ್ಲಿ ಹಾಕಿದ್ದಾರೆ ನೋಡಿ, ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್, ಎಕ್ಸೋಕ್ರೈನ್ ಗ್ಲ್ಯಾಂಡ್ಸ್, ಎಂಡೋಕ್ರೈನ್ ಗ್ಲ್ಯಾಂಡ್ಸ್, ಸೆನ್ಸ್ ಆರ್ಗನ್ಸ್. ಇಲ್ಲಿ ನೋಡಿ, ಸೆನ್ಸ್ ಆರ್ಗನ್ಸ್ ಇನ್ ಡೀಟೇಲ್ಸ್. ಹಾಗಾಗಿ ಕ್ವಶನ್ಸ್ ಗಳನ್ನು ಕೂಡ ನಮಗೆ ಬೇಸಿಕ್ ಆಗಿ ಕೇಳ್ತಾನೆ ಅಂತ ಎಕ್ಸ್ಪೆಕ್ಟ್ ಮಾಡಬಾರ್ದು. ಯಾವಾಗ ಕಂಟೆಂಟ್ ಅನ್ನ ಡೀಟೇಲ್ಡ್ ಆಗಿ ಎಕ್ಸ್ಪೆಕ್ಟ್ ಮಾಡಿರ್ತಾನೆ ಅಥವಾ ಸಿಲೆಬಸ್ ಅಲ್ಲಿ ಮೆನ್ಷನ್ ಮಾಡಿರ್ತಾನೆ, ಕ್ವಶನ್ಸ್ ಗಳು ಕೂಡ ಡೀಟೇಲ್ಡ್ ಆಗಿ ಬರ್ತದೆ. ರೈಟ್. ನೆಕ್ಸ್ಟ್ ನ್ಯಾಚುರಲ್ ರಿಸೋರ್ಸಸ್, ಅವುಗಳ ಮೀನಿಂಗ್ ಮತ್ತೆ ಕ್ಲಾಸಿಫಿಕೇಶನ್. ದೆನ್ ಫುಡ್ ಅಂದ್ರೆ ಏನು, ಲೈಕ್ ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್, ಲಿಪಿಡ್ಸ್, ಬ್ಯಾಲೆನ್ಸ್ಡ್ ಡಯಟ್, ಈ ಎಲ್ಲ ಥಿಂಗ್ಸ್ ಗಳನ್ನು ಕೂಡ ಸಿಲೆಬಸ್ ಅಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ. ಅಂಡ್ ಇವತ್ತಿನ ಪ್ರಾಬ್ಲಮ್ ಅಡಲ್ಟ್ರೇಷನ್ ಆಫ್ ದಿ ಫುಡ್. ಆ ಫುಡ್ ಅಡಲ್ಟ್ರೇಷನ್ಸ್ ಅಲ್ಲಿ ಎಫೆಕ್ಟ್ ಏನಾಗ್ತದೆ, ಪ್ರಾಬ್ಲಮ್ ಏನಾಗ್ತದೆ, ದೆನ್ ಯಾವ ಆಕ್ಟ್ಸ್ ಗಳನ್ನ ಅಡಲ್ಟ್ರೇಷನ್ ರಿಲೇಟೆಡ್ ಆಗಿ ಇನ್ಕ್ಲೂಡ್ ಮಾಡಿದ್ದಾರೆ ನಾವು ಸ್ಟಡಿ ಮಾಡಬಹುದು. ದೆನ್ ಇಕಾಲಜಿ ಪಾರ್ಟಿಗೆ ಬಂದಾಗ ಇಕಾಲಜಿ, ಬಯೋಟಿಕ್ ಮತ್ತೆ ಎಬಯೋಟಿಕ್ ಫ್ಯಾಕ್ಟರ್ಸ್ ಗಳ ಬಗ್ಗೆ ಸ್ಟಡಿ ಮಾಡಬೇಕು. ಸಾಯಿಲ್ ಎರೋಷನ್ಸ್, ಪೊಲ್ಯೂಷನ್ಸ್, ವಾಟರ್ ಪೊಲ್ಯೂಷನ್ಸ್, ದೆನ್ ಗ್ರೀನ್ ಹೌಸ್ ಎಫೆಕ್ಟ್ ಅಂಡ್ ಗ್ಲೋಬಲ್ ವಾರ್ಮಿಂಗ್. ನೋಡಿ, ಗ್ಲೋಬಲ್ ವಾರ್ಮಿಂಗ್ ಬಗ್ಗೆ ನಾವು ಸ್ಟಡಿ ಮಾಡ್ತೀವಿ. ಇಕೋಸಿಸ್ಟಮ್ ಅಲ್ಲಿ ಇಕಾಲಜಿಕಲ್ ಪಿರಮಿಡ್ಸ್, ಅವುಗಳ ಇಂಪಾರ್ಟೆನ್ಸ್, ದಾಟ್ ಕಾನ್ಸೆಪ್ಟ್ ವಿ ಆರ್ ಗೋಯಿಂಗ್ ಇನ್ ಡೀಟೇಲ್ಸ್. ಸೈಟಾಲಜಿ ಅಂತ ಬಂದಾಗ ಪ್ಲಾಂಟ್ ಮತ್ತೆ ಅನಿಮಲ್ ಸೆಲ್ ಗಳ ಡಿಫರೆನ್ಸ್ ಗಳನ್ನ ಸ್ಟಡಿ ಮಾಡ್ತೀವಿ. ರೈಟ್. ಇಲ್ಲೇ ನಾವು ಫಸ್ಟ್ PUCಯ ಸೆಲ್ ಸೈಕಲ್ ಅಂಡ್ ಸೆಲ್ ಡಿವಿಷನ್ಸ್ ನ ಮೈಟಾಸಿಸ್ ಮತ್ತೆ ಮಿಯಾಸಿಸ್ ಬಗ್ಗೆ ತಿಳ್ಕೊಬೇಕು. ಯಾಕಂದ್ರೆ ಡೈರೆಕ್ಟ್ ಕ್ವಶನ್ಸ್ ಬರ್ತದೆ, ಲೆಪ್ಟೋಟೀನ್, ಝೈಗೋಟೀನ್, ಪ್ಯಾಕೆಟೀನ್, ಡಿಪ್ಲೋಟೀನ್, ಡಯಾಕೈನೆಸಿಸ್, ಮಿಯಾಸಿಸ್ ನ ಯಾವ ಸ್ಟೇಜಸ್ ಅಲ್ಲಿ ಇವುಗಳಲ್ಲಿ ಏನೇನ್ ಕ್ಯಾರೆಕ್ಟರ್ಸ್ ಗಳಿದೆ ಅಂತ ಕೇಳ್ತಾನೆ ಕ್ವಶನ್ಸ್ ಗಳನ್ನ, ಅಲ್ವಾ? ಇಲ್ಲ ನೋಡಿ, ಇದು ಬಯೋಲಾಜಿಕಲ್ ಕ್ಲಾಸಿಫಿಕೇಶನ್ ಅಂತ ಹೇಳಿ ಫಸ್ಟ್ PUC ನಮಗೆ ಸೆಕೆಂಡ್ ಚಾಪ್ಟರ್ ಒಂದಿದೆ. ಅಲ್ಲಿ 2, 3, 4, 5 ಕಿಂಗ್ಡಮ್ ಕ್ಲಾಸಿಫಿಕೇಶನ್ಸ್ ಯಾರು ಮಾಡಿದ್ರು, ಅವುಗಳ ಕ್ಯಾರೆಕ್ಟರ್ಸ್ ಗಳೇನು, ಅವುಗಳ ಏನೇನ್ ನೇಚರ್ ಇನ್ಕ್ಲೂಡ್ ಆಗಿದೆ, ಅವೆಲ್ಲವನ್ನು ಕೂಡ ಸ್ಟಡಿ ಮಾಡ್ತಾ ಬರ್ತೀವಿ. ದೆನ್ ಮೈಕ್ರೋ ಆರ್ಗಾನಿಸಮ್ಸ್ ಗಳ ಬಗ್ಗೆ ಸ್ಟಡಿ ಮಾಡಬೇಕು. ಎವಲ್ಯೂಷನ್ಸ್ ಅನ್ನೋ ಒಂದು ಚಾಪ್ಟರ್ ನಮಗೆ ಸಿಗುತ್ತೆ. ಆ ಎವಲ್ಯೂಷನ್ ಅನ್ನೋ ಚಾಪ್ಟರ್ ಸೆಕೆಂಡ್ PUCಯ
ಎವಲ್ಯೂಷನ್ಸ್ ಜೊತೆಗೆ ಕಂಪ್ಲೀಟ್ ಸ್ಟಡಿ ಆಫ್ ಹ್ಯೂಮನ್ ಎವಲ್ಯೂಷನ್ಸ್, ಡ್ರಯೋಪಿಥಿಕಸ್, ರಾಮಪಿಥಿಕಸ್, ಆಸ್ಟ್ರಲೋಪಿಥಿಕಸ್, ಹೋಮೋ ಹ್ಯಾಬಿಲಸ್, ಹೋಮೋ ಎರೆಕ್ಟಸ್, ನಿಯಾಂಡ್ರಥಾಲ್ ಮ್ಯಾನ್. ರೈಟ್ ನೌ ವಿ ಆರ್ ಹೋಮೋ ಹ್ಯಾಬಿಲಸ್. ರೈಟ್ ನೌ ವಿ ಆರ್ ಹೋಮೋ ಸೇಪಿಯನ್ಸ್. ಆ ಹೋಮೋ ಸೇಪಿಯನ್ಸ್ ಅವುಗಳ ಕ್ಯಾರೆಕ್ಟರ್ನ ಎಲ್ಲವುಗಳನ್ನು ಕೂಡ ಕಂಪ್ಲೀಟ್ ಸ್ಟಡಿ ಮಾಡಬೇಕು. ಪ್ಲಾಂಟ್ ಕಿಂಗ್ಡಮ್ ಅನ್ನ ಸ್ಟಡಿ ಮಾಡಬೇಕು. ಟಿಶ್ಯೂಸ್ಗಳು, ಪ್ಲಾಂಟ್ ಮತ್ತೆ ಅನಿಮಲ್ ಟಿಶ್ಯೂಸ್ಗಳ ಬಗ್ಗೆ ನೋಡ್ತೀವಿ ನಾವು. ಜೆನೆಟಿಕ್ಸ್ ಅಂದ್ರೆ ಏನು, ಇಲ್ಲಿ ಮೋನೋಹೈಬ್ರಿಡ್ ಕ್ರಾಸ್, ಡೈಹೈಬ್ರಿಡ್ ಕ್ರಾಸ್, ಟೆಸ್ಟ್ ಕ್ರಾಸ್, ಎಲ್ಲ ಡೀಟೇಲ್ಸ್ ಗಳನ್ನು ಕೂಡ ನಾವು ಜೆನೆಟಿಕ್ಸ್ ಅಲ್ಲಿ ಸ್ಟಡಿ ಮಾಡ್ತೀವಿ. ಅಂಡ್ ದ ಬೆಸ್ಟ್ ಪಾರ್ಟ್ ಇಸ್ ಟಿಶ್ಯೂ ಕಲ್ಚರ್. ಸೆಕೆಂಡ್ ಪಿ ಯು ಸಿಲಿ ಟಿಶ್ಯೂ ಕಲ್ಚರ್ ನ ಸ್ಟಡಿ ಮಾಡ್ಲಿಕ್ಕೋಸ್ಕರ ಬಯೋಟೆಕ್ನಾಲಜಿ ಅಂತ ಒಂದು ಚಾಪ್ಟರ್ ಇಟ್ಟಿದ್ದಾನೆ. ಆ ಬಯೋಟೆಕ್ನಾಲಜಿಲಿ ನೋಡಿಲಿ, ಬಯೋಟೆಕ್ನಾಲಜಿ ಪ್ರಿನ್ಸಿಪಲ್ಸ್ ಅಂಡ್ ಪ್ರೋಸೆಸ್ ಅಂಡ್ ಅಪ್ಲಿಕೇಶನ್ಸ್. ಅಪ್ಲಿಕೇಶನ್ಸ್ ಆಫ್ ಬಯೋಟೆಕ್ನಾಲಜಿ ಇನ್ ಅಗ್ರಿಕಲ್ಚರ್ ಮತ್ತೆ ಮೆಡಿಸಿನ್ಸ್ ಬಗ್ಗೆ ಸ್ಟಡಿ ಮಾಡ್ತೀವಿ. ರೈಟ್, ಇಷ್ಟೇ ಅಲ್ಲ, ಏನೇನ್ ಟೂಲ್ಸ್ ಮತ್ತೆ ಟೆಕ್ನಿಕ್ಸ್ ಬಯೋಟೆಕ್ನಾಲಜಿ, ಉದಾಹರಣೆಗೆ ಕ್ಲೋನಿಂಗ್, ಡಿಎನ್ಎ ಫಿಂಗರ್ ಪ್ರಿಂಟಿಂಗ್, ಟಿಶ್ಯೂ ಕಲ್ಚರ್, ಜೆನೆಟಿಕ್ ಇಂಜಿನಿಯರಿಂಗ್, RDNA ಟೆಕ್ನಾಲಜಿ, ಟೆಸ್ಟ್ ಲೈಕ್ ಎಲೈಸಾ, PCR ಅಂಡ್ ಬ್ಲಾಟಿಂಗ್ ಟೆಕ್ನಿಕ್ಸ್, ಅವುಗಳ ಎಥಿಕಲ್ ಇಶ್ಯೂಸ್ಗಳು ಏನಾದ್ರು ಇದೆಯಾ, ಎಲ್ಲವುಗಳನ್ನು ಕೂಡ ನಾವು ಸ್ಟಡಿ ಮಾಡಬೇಕು. ಹಾಗೆ ನಮ್ಮ ಸಿಲೆಬಸ್ ಬಯಾಲಜಿ ಅಂತ ಬಂದಾಗ ಕೊನೆಯಲ್ಲಿ ಉಳ್ಕೊಂಡಿರೋದು ಅನಿಮಲ್ ರಿಸೋರ್ಸ್ ಲೈಕ್ ಸಿರಿಕಲ್ಚರ್, ರೇಷ್ಮೆ ಅಂತ ಕರಿತೀವಿ, ಡೈರಿ, ಪೌಲ್ಟ್ರಿ, ವರ್ಮಿಕಲ್ಚರ್, ಪಿಸಿಕಲ್ಚರ್, ಎಪಿಕಲ್ಚರ್. ರೈಟ್, ಇವೆಲ್ಲವುಗಳ ಕಲ್ಚರ್ಗೂ ಕೂಡ ನಮ್ಗೆ ಏನ್ ಕೇಳಿದ ನೋಡ್ಬೇಕು, ಇಲ್ಲಿ ಡೀಟೇಲ್ಸ್, ಇಲ್ಲಿ ಸೈಂಟಿಫಿಕ್ ನೇಮ್ ಬರ್ತದೆ, ಪ್ರಾಡಕ್ಟ್ಸ್ ಗಳು ಬರ್ತದೆ, ಟೈಪ್ಸ್ ಬರ್ತದೆ, ಅವೆಲ್ಲವುಗಳ ನೋಟ್ಸ್ ಕೂಡ ನಮ್ಗೆ ಆಫ್ಟರ್ ದ ಕ್ಲಾಸ್ ಪ್ರೊವೈಡ್ ಮಾಡ್ತಾ ಇರ್ತೀನಿ ಪ್ಯಾರಲಲ್ ಆಗಿ. ಇವೆಲ್ಲವುಗಳನ್ನು ಕೂಡ ನಾವು 1 by 1 ಡಿಸ್ಕಸ್ ಮಾಡಬೇಕು. ಹಾಗಾಗಿ ನೆಕ್ಸ್ಟ್ ವಿಡಿಯೋ ಆನ್ವರ್ಡ್ಸ್ ವಿ ಆರ್ ಸ್ಟಾರ್ಟಿಂಗ್ ಫ್ರಮ್ ಲಿವಿಂಗ್ ವರ್ಲ್ಡ್. ಅದು ಸಿನಾಪ್ಸಿಸ್ ಜೊತೆಗೆ ಒಂದಷ್ಟು MCQs ಗಳನ್ನ ಡಿಸ್ಕಸ್ ಮಾಡಿ ಚಾಪ್ಟರ್ ಏನಾಗಿದೆ ಎಲ್ಲ ಡೀಟೇಲ್ಸ್ ಗಳನ್ನು ಕೂಡ ಸ್ಟಡಿ ಮಾಡ್ತಾ ಬರ್ತೀವಿ. ನೆಕ್ಸ್ಟ್ ವಿಡಿಯೋದಲ್ಲಿ ಲಿವಿಂಗ್ ವರ್ಲ್ಡ್ ನ ಕ್ಲಾಸಿಫಿಕೇಶನ್ಸ್ ಕ್ಯಾರೆಕ್ಟರ್ಸ್ ಗಳ ಜೊತೆಗೆ ಸಿಗೋಣ. ಅಲ್ಲಿವರೆಗೂ ಬೈ ಬೈ, ಟೇಕ್ ಕೇರ್, ಥ್ಯಾಂಕ್ ಯು ಸೊ ಮಚ್.